ಈಗ ಹಚ್ಕೊಡ್ತೇವೆ ಹಚ್ಕೊಡಲ್ಲ ಹೇಳಂಗ ನೋಡ್ರಿ ನಂಗೆ ಬಿಗ್ ಬಾಸ್ ಹಚ್ಕೊಡ ಆತಿಲ್ಲ ಕಂಪ್ಯೂಟರ್ದಾಗ ಬೇರೆ ಏನೋ ದೇವ್ದು ಎಂಥದೋ ಪಿಕ್ಚರ್ ನೋಡ್ಕೊಂಡ್ ಕೂತಾನ ಬಾರಾಕತ್ತಿಲ್ಲ ನನಗೆ ನೋಡ್ರಿ ಟಿವಿ ಒಳಗೊಂದು ಬರ್ತೈತಿ ಕಂಪ್ಯೂಟರ್ ಒಳಗೆ ಬರ್ತೈತಿ ನಂದು ಲ್ಯಾಪ್ಟಾಪ್ ಒಳಗೆ ಬರಾತಿಲ್ಲ ಇವ ಇದ್ರ ಹಚ್ಚಂದ್ರೆ ಹಚ್ಚಾತಿಲ್ಲ ಎಷ್ಟು ನೀಚದನ್ ಗೊತ್ತ್ರಿ ಇವತ್ತು ಏನಾಗ್ತೈತಿ ಏನಿಲ್ಲ ಅನ್ನೋದು ನನಗೆ ಹೆಂಗೆ ಗೊತ್ತಾಗ್ಬೇಕ್ರಿ ಈ ನಾಟಕ ಮಾಡ್ಲಾರ್ದ ಹಚ್ಚು ಸುಮ್ಮೀಗ ಇಲ್ಲಾಂದ್ರೆ ನಂಗೆ ಕಂಪ್ಯೂಟರ್ ಮುರಿದು ಹೋಗಿತೀನಿ ಮತ್ತ ನೋಡ ಈಗ ಹೊಳಕತ್ತೀನಿ ನೋಡ ಈಗ ಹಚ್ಕೊಡ್ತೇವೆ ಹಚ್ಕೊಡಲ್ಲ ಅದ್ರೊಳಗೆ ಪೇ ಮಾಡೋಣ ಆತಿತ್ರಿ ಅದು ಅಂತ ಏನ್ ಬರಿಬೇಕಾ ನೋಡಿನಿ ಬರಾತಿಲ್ಲ ಅಲ್ಲಿ ನನಗೂ ಗೊತ್ತೈತಿ ಅದಕ್ಕ ನಿಂದ್ರ ಕೇಳಾತೀನಿ ಕಂಪ್ಯೂಟರ್ ಒಳಗೆ ಹತ್ತೈತ್ರಿ ಲ್ಯಾಪ್ಟಾಪ್ ಒಳಗೆ ಹತ್ತಂದ್ರೆ ಹತ್ತಾತಿಲ್ಲ ಅದು ಎರಡು ದಿಮಾಕ್ ಮಾಡಾತೈತಿ ದಿಮಾಕ್ ಮಾಡ್ತಾರ್ರಿ ಹಚ್ಕೊಡ್ಬಾ ಹಚ್ಕೊಡ್ಬಾ ದಿಮಾಕ್ ಮಾಡ್ತಾನ ಬರಾತಿಲ್ಲ ಬಾ ಬಂದ್ರ ಬಾನಿ ತಾಂದ್ರಿ ಎಲ್ಲ ನೋಡ್ತಾನ್ರಿ ನನಗಾದ್ರೆ ಏನು ನೋಡಿಸ್ಕೊಡಂಗಿಲ್ರಿ ಹಚ್ಕೊಡು ಬರ್ತದ ಬಿಡ ನಂಗೂ ಗೊತ್ತ ಅದು ಲಾಗಿನ್ ಮಾಡ್ಬೇಕನ್ನತದ ನಿನ್ ನಂಬರ್ ಹಾಕ್ತೀನಿ ನೋಡ್ನ ಹೇಳ್ತೀನಿ ಮಾಡಲಿ ಒಂದು OTP ನಂಬರ್ 5262 ಇಷ್ಟು ಇಂಥ ದೊಡ್ಡಪ್ಪ ಇಟ್ಟು ತಿಳಿತಾಳ ಇಷ್ಟು ಹೋಗಲೇ ಹೋಗ ಕುಂದ್ರ ಹೋಗೆ ನಡ್ಕ ಹೋಗ ನನ್ನ ನೋಡ್ಕೊತ ಸಾರಿ ಕೀ ಹತ್ರಿ ಸಾರಿ ಇನ್ನೊಂದು ನೆನಪಾರ್ದ್ರಿ ಯಾವಾಗ ಇಟ್ಟು ನಾಟಕ ಮಾಡ್ತಾಳ್ರಿ ಯಾವಾಗ ಇಟ್ಟು ಇದು ಮಾಡ್ತಾಳ ಅವಾಗ ಅತ್ತೆ ಆಗ್ತಾಳ ಒಂದಲ್ಲ ಒಂದು ಎಂಟ್ರಿ ಆಗತ್ತೆ ಸಾರಿ ನೋಡ್ರಿ ಹಿಂಗೆ ಅದಕ್ಕೆ ಹೇಳೋದು ದೊಡ್ಡರು ಹೇಳೋದು ಅಳೋ ಹಂಗೆ ನಾಟಕ ಮಾಡ್ಬಾರ್ದು ಅನ್ನೋದು ಇದಕ್ಕೆ ಕರೆ ಆತಾವ ಗೊತ್ತಾತ ನೋಡ ಕರೆ ಆತಿಲ್ಲ ಈಗ ಬಟ್ ನಾಟಕ ಮಾಡೋದು ಬೇಕಂತ ತೋರಿಸ್ ಹೋಗ್ತಾಳ ನಾಟಕ ಸುಬ್ಬಿ ನಾಟಕ ಮಾಡ್ತಾಳ್ರಿ ಬಾಕಿ ನಾಟಕ ಮಾಡ್ತಾಳ ಕರೆ ಅನ್ಕೋಬೇಕು ನಾಟಕ ಮಾಡತ್ತಿಲ್ಲ ಅವಾಗಿಂದ ಅಳೋ ಹಂಗ ಹಿಚ್ಕೊಬಿಡ್ತೀನಿ ಮತ್ತೆ ನೋಡೆ ಬಿಗ್ ಬಾಸ್ ನೋಡೆ ಏನು ಬರಲ್ಲ ನಾನೇನ್ ಮಾಡ್ಲಿ ರಿಪ್ಲೈ ವಿಲ್ ಬಿ ಅಪ್ ಸೂನ್ ಸ್ಟೇ ಟ್ಯೂನ್ ನೋಡೋದೈತಿ ಏನಾತ್ರಿ ನೋಡ್ಕೋತ ಕೂತಿದ್ದೆ ಚಲೋ ಮಾತಾಡೋಲ್ರಿ ಎಲ್ಲ ಹ್ಯಾಂಗ್ರಿ ಇವು ಈ ಸಲದ ಯಾರು ಅಂತ ಪರಿ ಸರಿ ಇರ್ಲಿಲ್ರಿ ಒಬ್ಬ ಇಂಟ್ರೆಸ್ಟಿಂಗ್ ಒಂದು ಕ್ಯಾರೆಕ್ಟರ್ ಇತ್ತ ಮಂಗಳೂರು ಏನಾಕಿ ನೋಡಿ ರಕ್ಷಿತಾ ಅಕ್ಕಿನೇ ಚಂದ ಮಾತಾಡ್ತಿದ್ಲ ರೀ ಎಂಟರ್ಟೈನ್ಮೆಂಟ್ ಇದ್ಲ ಅಕ್ಕಿಗೆ ತೆಗೆದ್ಬಿಟ್ರು ಪಾಪ ಫಸ್ಟ್ ಹಿಂಗ್ ಬಂದು ಕಾಲಿಟ್ಟ ಹೋಗಿ ಕಳ್ಸಿ ಬಿಟ್ರ ಅಕ್ಕಿಗೆ ಅದು ಎದ್ರ ಸಲ ಕಳ್ಸ್ಯಾರ ಗೊತ್ತೇನ್ರಿ ಅಕ್ಕಿ ಏನೋ ಹಿಂಗ ರೀಲ್ಸ್ ಹೆಂಗಂದ್ರೆ ಏನೇನೋ ಸುಮ್ಮ ಬಂದು ಫೇಮಸ್ ಆಗ್ಯಾಳ ಒಬ್ಬರು ಬೈದು ಫೇಮಸ್ ಆತಾರ ಒಬ್ರು ಡಾನ್ಸ್ ಮಾಡಿ ಫೇಮಸ್ ಆತಾರ ಅದಕ್ಕೆ ಈಗ ಬೇಡ ತೆಗಿಯೋ ಮೂವತ್ತು ಡಿಸಿಷನ್ ತೊಗೊಂಡ್ರ ಒಂದು ಇಬ್ರು ಮೂರು ಮಂದಿ ಅದನ್ನ ತಪ್ಪತ್ತ ಅನಿಸ್ತ ಎಲ್ಲರೂ ಆಕೆ ಅವ್ರ ಆಲ್ರೆಡಿ ಕೆಲ ಕಡೆ ಕೆಲಸ ಐತಿ ಈಗ ಬೇಡ ಬೇರೆ ತೊಗೊಂಬತ್ತು ಈಗ ಬಂದರು ಕೆಲಸ ಇರ್ತೈತಿ ಅವ್ರು ಬಿಡ್ರು ಎಲ್ಲರೂ ಕೆಲಸ ನೀಡಿರ್ತೈತಿ ಬಟ್ ಅದೊಂದು ಟಾಪಿಕ್ ಅದೊಂದು ಪಾಯಿಂಟ್ ಇಟ್ಟು ಮಾತಾಡಿದ್ರೆ ಅದು ತಪ್ಪು ಅನ್ನಿಸ್ತು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಎಲ್ಲಕ್ಕಿಂತ ಎಂಟರ್ಟೈನ್ಮೆಂಟ್ ಆಗಿ ಅಕ್ಕಿನೇ ಇಲ್ಲ ಮಸ್ತ್ ಮಾತಾಡ್ತಿಲ್ಲ ರೀ ಬರೀ ಕಾಮಿಡಿ ಅನಿಸ್ತೈತಿ ನಮ್ಗೆ ಏನ್ರಿ ವ್ಯೂವರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಏನು ಬೇಕಾ ಎಂಟರ್ಟೈನ್ಮೆಂಟ್ ಬೇಕು ಹಂಗೆ ನೋಡಿದ್ರೆ ಅಕ್ಕಿನೇ ಒಬ್ಬ ಟ್ಯಾಲೆಂಟೆಡ್ ಅಂದ್ರೆ ಅಕ್ಕಿನೇ ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು ಅವಾಗ ಈಗ ಎಷ್ಟು ಮಂದಿ ಮಾತ್ರ ಅದ್ರ ನೋಡಿದ್ರೆ ಅಕ್ಕಿನೇ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಮಾತು ನಗು ಬರ್ತಿತ್ತು ಮಸ್ತ್ ನಗು ಬರ್ತಿತ್ತು ಬಟ್ ಅಕ್ಕಿಗೆ ತೆಗೆದ್ಬಿಟ್ರ ಯಾರು ಇಲ್ಲೇ ಇಲ್ರಿ ಅದ್ರೊಳಗೆ ಪಾಪ ಎಂಟರ್ಟೈನ್ಮೆಂಟ್ ಮಾಡ್ರೆ ಯಾರಿಲ್ಲ ನೋಡಕಂತೆ ಕೂತಿನ್ರಿ ಅಕ್ಕಿನ ಹೋದ್ರಿ ನಾ ಬರೋ ಬಾಡತಿ ಏನಕ್ಕಿನ ಹೆಸರು ಶ್ರುತಿ ಅಲ್ಲ ರಕ್ಷಿತಾ ರಕ್ಷಿತಾ ಅಲ್ಲವೇ ರಕ್ಷಿತಾ ಹೌದನ ರಕ್ಷಿತಾ ಮಸ್ತ್ ಇದ್ದರಿಪ್ಪ ಅಂದ್ರೆ ಮಾತಾಡೋ ಸ್ಟೈಲ್ ಚಲೋ ಅನಿಸುತ್ತೆ ಒಂಥರ ಸಣ್ಣ ಹುಡುಗರಂಗ ಒಂಥರ ಚಲೋ ಅನ್ಸ್ತದೆ ಮಾತಾಡೋದು ಆಕಿನ ಸಲುವಾಗಿ ನೋಡಿದ್ರು ಮತ್ತೆ ಅಕ್ಕಿ ಸಲುವಾಗಿ ನೋಡ್ತಿದ್ರ ಅದು ಹೆಂಗೆ ಇರ್ಲಿ ಏನೇ ಇರ್ಲಿ ಬಟ್ ಅರ್ಧಂಬರ್ಧ ಕನ್ನಡ ಮಾತಾಡಿದ್ಲ ಅದೇ ಚಲೋ ಅನ್ಸುತ್ತೆ ಮಜಾ ಬರ್ತದೆ ಫಸ್ಟ್ ಎಂಟ್ರೆನ್ಸ್ ಹಾಕೊಂಡು ಬಾಳ ರೂಲ್ಸ್ ಆಗಿದ್ಲಿಕ್ಕೆ ಬಿಟ್ಟಿದ್ರಿ ಎಲ್ಲರೂ ಹಿಂಗೆ ಎಲ್ಲರೂ ಮಾತಾಡಬೇಕಾದ್ರೆ ಸುಮ್ಮನೆ ಒಬ್ಬಕ್ಕೆ ಹಿಂಗ್ ನಾನು ಏನ ಬಿಗ್ ಬಾಸ್ ಹೋಗಿದ್ದೆ ನಾನು ಹಂಗೆ ಆಗ್ತಿದ್ದೆ ಹಂಗೆ ಕಳ್ಸಿದ್ರೆ ಇದು ನೋಡಿ ಇಂಟ್ರೆಸ್ಟ್ ಇಲ್ಲ ಕಳಿಸ್ಬಿಡು ಅಂತ ಹೇಳಿ ಬಟ್ ಅವ್ರದ್ದು ಪಾಯಿಂಟ್ ಭಾಳ ತಪ್ಪಿಡಿದ್ರು ಅವ್ರು
ಪಾಪ ಹುಡುಗಿಗೆ ಆಕಿ ಸುಮ್ನೆ ಏನೋ ಡಾನ್ಸ್ ಮಾಡಿ ಫೇಮಸ್ ಆಗಿ ಬಂದಳ ಹಂಗೆ ಹಿಂಗೆ ಫೇಮಸ್ ಆಗ್ಯಾಳ ಮಂದಿಗೆ ಇಷ್ಟ ಆಗೈತಿ ಹೆಂಗಿರ್ಲಿ ಮಂದಿಗೆ ಇಷ್ಟ ಆದಲ್ಲೇ ನೋಡೋದಿಲ್ರಿ ಅದು ಹೆಂಗೆ ಇರಲಿ ಏನಿರಲಿ ಅದನ್ನ ಪಾಯಿಂಟ್ ಇಟ್ಕೊಂಡು ಹೋಗ್ಬಾರ್ದಾಗಿತ್ತು. ಹೌದಪ್ಪ ಏನಂತದ ಏನ್ರಿ ಕೆಟ್ಟಿದ್ರಾಗ ಬಂದಳ ಅಂದ್ರೆ ಬೇರೆ ಮಾತು. ಅದ್ರೊಳಗೆ ಏನೈತಿ ಅದು ಒಂದ್ ರೀತಿ ಇದನ್ನೇ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡೋದು ಮಂದಿಗೆ, ಬಟ್ ಅದು ಪಾಯಿಂಟ್ ಹೋಗ್ಬಾರ್ದಾಗಿತ್ತು. ಆಕಿನ ಕಡೆ ಒಳ್ಳೆ ಕೆಲಸ ಐತಿ, ಸುಮ್ನೆ ಇನ್ಸ್ಟಾಗ್ರಾಮ್ ಫೇಮಸ್ ಆಗ್ತಾರೆ ಹಂಗೆ ಹೇಳ್ತಾರೆ. ಅದೇ ಹೆಂಗಿರ್ತೈತ್ರಿ ಇನ್ನೊಬ್ಬರಿಗೆ ಹೇಳಕ್ ಭಾಳ ಈಸಿ ಅನ್ಸ್ಬಿಡ್ತದೆ. ಏನಪ್ಪ ಬರೀ ಡಾನ್ಸ್ ಮಾಡಿ ಬರ್ತಾರ, ಅದನ್ನ ಮಾಡಿ ಬರ್ತಾರೆ, ಇದನ್ನ ಮಾಡಿ ಬರ್ತಾರೆ. ಬಟ್ ಅವರು ಇರ್ತೈತ್ರಿ, ಇಲ್ಲ ಅಂತ ಹೇಳತ್ತಿಲ್ಲ. ಟ್ಯಾಲೆಂಟೆಡ್ ಹೋದಾರ ಹೋದ್ರು ಬರ್ತಾರ, ಇಲ್ಲ ಅಂದ್ರೆ ಈಗ ಬರ್ತಾರ ಅಂದ್ರೆ ರೀಸನ್ ರೀ ಇನ್ನೊಬ್ರಿಗೆ ಇಷ್ಟ ಆಗತ್ತೆ ತಗೊಂಡ್ ಬಂದಿರ್ತಾರಲ್ಲ, ಅವ್ರು ಇನ್ನೊಬ್ರಿಗೆ ಇಷ್ಟ ಆಗತ್ತೆ ಫಾಲೋವರ್ಸ್ ಆಗಿರ್ತಾರಲ್ಲ, ಮಾಡಕ್ ಹೋಗ್ಬೇಡ. ಪಾಪ ಅಕ್ಕಿಂದ ಯೂಟ್ಯೂಬ್ ಚಾನಲ್ ಒಳಗೆ ಎಲ್ಲರೂ ರಿಪ್ಲೈ ಏನ್ ಮಾಡ್ಯಾರ, ನಿಮ್ ಸಂಬಂಧಿ ನಾನ್ ನೋಡಾಕಿದ್ದೆ ನೀವು ಹೋಗ್ಬಿಟ್ರಿ, ಇಂಟ್ರೆಸ್ಟ್ ಇಲ್ರಿ ಅಂತ ಕಮೆಂಟ್ ಮಾಡ್ಯಾರ. ಭಾಳ ಜನ ಕಮೆಂಟ್ ಮಾಡ್ಯಾರ ನೋಡ್ರಿ ಅವ್ರ ಯೂಟ್ಯೂಬ್ ಚಾನಲ್ ಒಳಗೆ. ಅಕ್ಕಿಂದ ಐತ್ಲ ಅಕ್ಕಿಂದ ಇದ್ರೊಳಗ ಚಾನಲ್ ಒಳಗ ಅಕ್ಕನ ಗೊತ್ತಿಲ್ಲ ರೀ, ಒಟ್ಟ ಒಂದೇ. ಆಕಿನ ಆಗಳ ಕುತ್ಕೊಂಡ್ ನೋಡಾತಿದ್ದೆ ಏನದು ಬಿಗ್ ಬಾಸ್ ಹೋಗು ಮುಂಚೆ ಡ್ರೆಸ್ ಖರೀದಿ ಮಾಡಿ. ಪಾಪ ಅಕ್ಕ ಎಷ್ಟೊಂದ್ ಡ್ರೆಸ್ ಖರೀದಿ ಮಾಡ, ಅದೊಂದು ನೋಡಿ ಬೇಜಾರಾತ. ಬಟ್ ಬೇಜಾರಾತ ಕರೆಗೂ ಪಾಪಿ ಬಂದ್ ಕೂಡ ಕಳ್ಸೋದ್ ಬೇಜಾರಾತ. ಬಟ್ ಏನದು ಜೆನ್ಯೂನ್ ಪಾಯಿಂಟ್ ಆಗಿ ಇಟ್ಟುಕೊಂಡು ಕಳಿಸಿದ್ರಿ ಅಂತ ಇರ್ತೈತೆ. ಮತ್ತೆ ಹೇಳಕ್ ಬರ್ರಿ ಆಟ ಅದನ್ನು ಒಂದು ಆಟ. ಮೇ ಬಿ ಸ್ಟ್ರಾಂಗ್ ಆಗ್ತಾಳ, ಮೇ ಬಿ ಗೆಲ್ಬಹುದು ಅನ್ಕೊಂಡು ಕಳಿಸ್ಬೋದು. ಆದ್ರೆ ಪಾಯಿಂಟ್ ಇಡೋದು ಕರೆ ಮಾತಾಡ್ಬೇಕಾಗಿತ್ತು. ಪಾಯಿಂಟ್ ಯಾರೇ ಏನಿಟ್ರಲ್ಲ ಆ ಪ್ರಾಪರ್ ಆಗಿ ಮಾತಾಡ್ಬೇಕು. ಅದ್ರಲ್ಲಿ ಯಾರೋ ಒಬ್ರು ಹೇಳಿದ್ರೆ ಅಕ್ಕಿ ನಮ್ಗಿಂತ ಸಣ್ಣಕ್ಕೆ ಅದಳ, ಒಂದು ಮುಗ್ಧತೆ ಐತಿ, ಅದ್ರೊಳಗೆ ಹುಡುಗಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅದಳ, ಆಗಿ ಇಟ್ಕೊಳ್ಳೋಣ ತಂದ್ರೆ. ಬಟ್ ಅವ್ರ ಮಾತು ಕೇಳಿಲ್ಲ, ಉಳ್ಕಿದವ್ರ ಕಳಿಸ್ಬಿಟ್ರ ಪಾಪಕ್ಕೆ. ಆದ್ರೂ ಏನಂತ ಗೊತ್ತಿಲ್ಲ, ಬಿಗ್ ಬಾಸ್ ಒಂದ್ ವೇಳೆ ನಡ್ವರ್ಕ್ ಮಿಡ್ಲಿ ಇದ್ರೊಳಗೆ ಹೇಳಕ್ ಬರುದಿಲ್ರಿ ಆ ಟೈಮಿಗೆ ಏನ್ ಮಾಡ್ತಾರ ಅನ್ನೋದು ಬಿಗ್ ಬಾಸ್. ಆದ್ರೆ ಪಾಪ ಪಂಜಾಬ್ರ ತಪ್ಸಿಟ್ಟು ತೊಗೊಂಡ ಇಲ್ಲಿ ದಾರಿ ಇದಿಲ್ಲ ಯಾರಿಗೆ ಗೊತ್ತ, ಇಲ್ಲ ಅನ್ಸುತ್ತಿಲ್ಪ ದಾರಿ ಮೋಸ್ಟ್ಲಿ ಬಂದಿದ್ದಂಗೆ ಐತಿ. ನೋಡೋಣ ಬರ್ರಿ ಹೋಗಮ್. ಅಲ್ಲಿ ಹಿಂದೆ ಎಲ್ಲಾರ ಮಸ್ತ್ ರೀಲ್ಸ್ ಮಾಡತ್ತಾರ ಅಂಟಿಗಳಿಗೆಲ್ಲ ಕೂಡಿ. ಓಕೆ, ಸೊ ಇಲ್ಲಿ ಐತಿ ದಾರಿ ಐತಿ ನೋಡ್ರಿ. ನೋಡೋಣ ಮಸ್ತ್ ಗದ್ಲಿತ್ತು ರೂಪಾಯಿ ಇವತ್ತು ನಮ್ಗೆ ಗದ್ಲಿತ್ತು. ಈಗ 9 ದಿನ ಅಲ್ರಿ, ಈಗ ನವರಾತ್ರಿ ಎಲ್ಲ ಫುಲ್ ಗದ್ಲಿರ್ತೈತಿ. ಆ್ಯಕ್ಚುಲಿ ದಾರಿ ಇಲ್ಲೈತಿ ಹಿಂಗೆ ಬರ್ಬೇಕು, ಬಟ್ ಅಲ್ಲೆಲ್ಲ ದಾಟ್ಕೊಂಡು ಬರ್ಬೇಕಂದ್ರೆ ಭಾಳ ಟೈಮ್ ತೊಗೋತೈತೆ ಅಂತೇಳಿ ಈ ಕಡೆಯಿಂದ ಬಂದೆ. ಹೇಳ್ರಿ ಮನೆಗೆ ಹೋಗೋಣ. ಹೋಗೋಣ ಯಾವಾಗ ಹೋದ್ಲೆ? ಈಗ ಓಕೆ, ಅಮ್ಮು ಮತ್ತು ಕಾಲೇಜ್ಗೆ ಹೇಳ್ರಿ ಪೈನ್ ಬಗ್ಗೆ ಏನೋ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದೈತೆ, ಅದಕ್ಕೆ ಹೋಗೋಣ. ಆಯ್ತು ಬಂದ್ರಿ. ಏನು ಗದ್ಲಿತ್ತು ಇವತ್ತು? ಮಾರ್ಕೆಟ್ ಗದ್ಲಿತ್ತು ಬಿಡ್ರಿ. ಪಪ್ಪ ಇಲ್ಲಿ ಪೂಜೆ ತಯಾರು ನಡೆಸ್ಯಾರ, ಏನು ಪಪ್ಪ ಜಗಕ್ಕೆ ಹೋಗ್ಯಾರ, ಅಕ್ಕ ಮಾಡೋ ಬರ್ಬೇಕು. ಅವಾಗ ಅಭಿಷೇಕ್ ತೊಗೊಂಡು ಬಂದೆ. ಈಗ ಯಾರು ಅವಾಜ್ ಮಾಡತ್ತ ನಾನು ನೋಡತ್ತೀನಿ. ಹುಡುಗರು ಜಗಳ. ಜಗಳ ನೋಡ್ರಿ ಹೆಂಗೈತಿ. ಒಂದು ಸೊಂಟ ಹೇಳಪ್ಪ ಗೊತ್ತಂತ ಬಿಡಪ್ಪ. ಇನ್ನು ಏನೇನಾದರೂ ಕೇಳುವುದರೆ ಕೇಳು. ಹುಡುಗರು ಜಗಳ ಭಾರಿ ಇರ್ತದೆ ರೀ. ನಾವು ಸಣ್ಣದಾಗ ಹಿಂಗೆ ಮಾಡ್ತಿದ್ವಿ. ಅದ ನೋಡಿ ನನ್ನ ಬಸ್ನಾಗ ಆ ಹುಡುಗ ಒಟ್ಟಾರ ನಾ ದಾರಿ ಬಿಡಲ್ಲ, ಹಿಂದೆ ಸಿದ್ಧ ಸೈಕಲ್ ತೊಗೊಂಡು ಹೋಗುತ್ತೆ ಅವ್ರು. ಇಲ್ಲ ಇಲ್ಲಿ ಹೋಗ್ತೀವಂತ ಆ ಹುಡುಗ ಏನು ಅವಾಜ್ ಮಾಡತ್ತಾರೆ ಹೇಳ್ತೀನಿ. ನಾ ಅವಾಜ್ ಮಾಡ ಪೂಜೆ ಮಾಡ್ರಿ. ಇವತ್ತು ಲಾಸ್ಟ್ ಪೂಜೆನೇ? ಓ, ಇವತ್ತು ದುರ್ಗಾಷ್ಟಮಿ ಐತಲ್ರಿ, ಅದ್ರ ಸಲುವಾಗಿ ಮಾಡ್ಲಾರ. ನಾಳೆ ಏನ ಲಾಸ್ಟ್ ಮುಗೀತು? ನಾಳೆ ಅನ್ಸುತ್ತಲ್ಲ, ನಾಡದ್ದೆ ನಾಳೆ ಖಂಡೆ ಪೂಜೆನೇ. ನೋಡ್ರಿ ಹಿಂಗೆ ಪೂಜೆ ಮಾಡ್ರಿ. ನಮ್ಮ ಮನ್ಯಾಗ ದೀಪ ಹಿಂಗೆ ಹಚ್ಚಿರ್ತಾರೆ. 9 ದಿವಸ ದೀಪ ಇರ್ತೈತೆ ಮಸ್ತ್. ಇನ್ನೂ ಪಪ್ಪ ಓದಾತಾರೆ, ಇನ್ನೂ ಪಪ್ಪ ಓದೋದು ಮುಗುದಿಲ್ಲ. ಪೂಜೆ ಅಂತ ಬ್ಯಾಂಕಿಗೆ ಹೋಗೋಣ. ಅಮ್ಮು ಬ್ಯಾಂಕಿಗೆ ಹೋಗ್ಯಾಳ್ರಿ. ಈಗ ಸ್ವಲ್ಪ ಕೆಲಸ ಐತಿ, ಅದಕ್ಕೆ ಅಮ್ಮು ಮತ್ತು ಅಚ್ಚು ಇಬ್ಬರು ಬ್ಯಾಂಕಿಗೆ ಹೋಗ್ಯಾರ. ನಡಿ, ಭಾಳ ದಿಮಾಕ್ ಮಾಡ್ಬೇಡ ನಡಿ. ಹೆಂಗೆ ಕಡ್ದ ನೋಡ್ರಿ ನಂಗೆ ಒಳ್ಳೆ ನಾಯಿಗೇನ್ರಿ. ಈಗ ಡೇಂಜರ್ ಅದ ನೋಡ್ರಿ, ತಾನೇ ಕಡ್ಕೊಂಡು ನನಗೆ ಹತ್ತಾಳ. ನನ್ನ ನಾಯಿ ಕಡ್ಕೊಳ್ಳಿ ನೋಡ್ರಿ ನೋಡಿದ್ರಿ
ಹೌದಿಲ್ಲ ಬರ್ರಿ ಮಾಮಿ ಬರ್ರಿ. ಓಕೆ ಸೊ ಮೊನ್ನೆ ಒಂದು ಪಾರ್ಸಲ್ ಬಂದಿದ್ರಿ. ಇದು ಪಾರ್ಸಲ್ ಈಗ ಓಪನ್ ಮಾಡೋಣ. ಇಲ್ಲ ಈ ಪಾರ್ಸಲ್ ಒಟ್ಟು ಓಪನ್ ಮಾಡಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಇದು ಇನ್ನೂ ಕೆಲವೊಂದಿಷ್ಟು ಸೀರೆಗಳು ಬಂದವು, ಹಂಗೆ ಇನ್ನೂ ಕೆಲವೊಂದಿಷ್ಟು ಐಟಮ್ ಬಂದವು. ಏನೋ ಒಂದು ತೋರಿಸ್ತೇನಂತ. ಸೊ ಬರೀ ಅದು ಪಟ್ಟತ್ ಓಪನ್ ಮಾಡೋಣ. ನಡ್ಲಿ ಓಪನ್ ಮಾಡಿ. ಏನೇನೋ ಹಾಕಿ ಕಟ್ಟಾರ ನೀನು ಕಟ್ ಮಾಡೋ ಕತ್ರಿಲಿ ಏನೇನೋ ಹಾಕಿ ಕಟ್ಟಾರಂದ್ರೆ ಕಟ್ ಮಾಡೋದು ಕಟ್ ಆಗುತ್ತೆ ಕತ್ರಿಲಿ. ದಿಮಾಕ್ ಮಾಡ್ತೀವಿ. ಮಾಮ ಇಲ್ಲೇ ಅರ್ಥ ನೋಡು ಮಾಮ. ಹಂಗಿರಲ್ಲ ಹಂಗೆ ಬುಡದಲ್ಲಿ ಪಿಂಟ್ ಅದು ಫುಲ್ ಇದು ಮಾಡಿರ್ತಾರ ಗಟ್ಟಿ ಮಾಡಿರ್ತಾರೆ. ಸರಿ ಓ ನಾನು ಕಟ್ ಮಾಡ್ತೀನಿ. ಸರಿ ಮಾಡ್ರಿ ಮಾಮಿ. ನಂದೇ ನಾ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ. ನನ್ನ ಕೈಯಾಗಿಂದ ಕಟ್ ಮಾಡಿಸ್ತಾರೆ ಇದಕ್ಕೆ. ಹೌದ್ರಿ ಹೌದ್ರಿ. ಎಲ್ಲ ಈಕೆನೆ ಮಾಡ್ತಾವ್ರೆ. ಹ್ಯಾಪಿ ಬರ್ಡೇ ಏನ್ರಿ. ಹ್ಯಾಪಿ ಬರ್ಡೇ ಹೊಸ ಮಂಗೆ. ಕಟ್ ಮಾಡ ಪಟ್ಟದ್ ಕಟ್ ಮಾಡಿ ನಾಟಕ ಮಾಡ್ಕೊತ. ಹಾ ನಾನು ನಾಟಕ ಮಾಡ್ತೀನಿ ನೋಡ್ರಿ. ಹಾ ಕಟ್ ಮಾಡಕ್ ಬರಲ್ತಾ ನಾನು ಕಟ್ ಮಾಡ್ತೀನಿ. ಒಂದು ತಾಸು ಆತ್ರಿ ಗುದ್ದಾಡಕತ್ತಲ್ಲ ಕಟ್ ಮಾಡಕ್ಕೆ. ಇನ್ನೂ ಕಟ್ ಆಗಲಾಗಿತ್ತು ಅದು ಕೈಯಲ್ಲಿ. ಅಷ್ಟು ಫಿಟ್ ಕಟ್ಟಾರಿ ಮತ್ತೆ ನಾನೇನು ಮಾಡಿ ಕತ್ರಿ ಐತ್ಲ ಮತ್ತೆ. ನಿಂದ್ರ ಪುರ್ಸತ್ ಹಿಡಿ. ಹ್ಞೂ ಅಪ್ಪ ನೀನ ತೆಗಿ, ನಾ ಏನು ತೆಗಿಯೋದಿಲ್ಲ. ಆಯ್ತು ಡಬ್ಬಾಗ ಹಾಕ್ಯಾರ ಅವ್ರು. ಡಬ್ಬದಾಗೆ ಹಾಕ್ಯಾರ ಮತ್ತೆ ಹಂಗೆ ಹಾಕಿರ್ತಾರೆ ಡಬ್ಬದಾಗೆ. ಎಸ್ ಸೊ ಇಲ್ಲಿ ರೀ ಈಗ ಸಾರಿ ಅದಾವು ಹಂಗೆ ಕೆಲವೊಂದಿಷ್ಟು ಐಟಮ್ಸ್ ತರಿಸಿದೈತಿ, ಬೇರೆ ಬೇರೆ ಐಟಮ್ಸ್. ಇದು ಪ್ಲಾಜೋ ಏನಿದೆ. ಎಸ್ ಸೊ ಇಲ್ಲಿ ಪ್ಲಾಜೋ ಅದಾವ್ರಿ. ಪ್ಲಾಜೋ ಬಂದವು ಸೈಡಿಗೆ ಇಟ್ಬಿಡು. ನೆಕ್ಸ್ಟ್ ಇದೂ ಒಂದು ಪ್ಲಾಜೋ. ಇದು ಪ್ಲಾಜೋ ಅದಾವ ಮಸ್ತ್ ಅದಾವ ರೀ. ಫುಲ್ ಪ್ರೀಮಿಯಂ ಕ್ವಾಲಿಟಿ ಅದಾವು. ಎಲ್ಲ ಜಬರ್ದಸ್ತ್ ಅದಾವು. ನೀವು ಡಿಸೈನ್ ನೋಡ್ಬೋದು, ಮಸ್ತ್ ಅದಾವು. ನಾವು ಬೇರೆ ಸೆಲೆಕ್ಟ್ ಮಾಡಿದ್ವಿ ಬಟ್ ಇವಾಗ ಬೇರೆನ ಕೊಟ್ಟಂಗಿಲ್ಲ. ಎಸ್ ಇದು ಹೋಗು ಇರಲಿಲ್ಲ ಅನ್ಸತ್ತೆ. ಇವು ಕೊಟ್ಟನ್ ಲೈತೀನಿ ಅವ ಅಲ್ಲ. ಓಪನ್ ಮಾಡಿದಿರಿ ಸೀರೆ ಇಷ್ಟೊಂದು ತರ್ಸಿವಿ. ಈಗ ಇವು ಪ್ಲಾಜೋ ಪ್ಯಾಂಟ್ ನಾವು ಏನು ಸೆಲೆಕ್ಟ್ ಮಾಡಿ ಬಂದೀವಲ್ಲ ಅದು ಕಳ್ಸಿಲ್ಲ ಅವರು, ಬೇರೆದೇ ಕಳ್ಸೇ ಬಿಟ್ಟಾರ. ಇಷ್ಟು ನಾವು ಬೇರೆ ಅದಾವ ಸ್ವಲ್ಪ ಕ್ವಾಲಿಟಿ ಚಲೋ ಇದ್ದವು, ಪ್ರೀಮಿಯಂ ಇದ್ದು. ಬಟ್ ಡಿಸೈನು ಫುಲ್ ಟೋಟಲಿ ಚೇಂಜ್ ಇತ್ತು. ಪ್ಲೇನ್ ಮಸ್ತ್ ಇದ್ದು. ಬಟ್ ಅದು ಬೈ ಮಿಸ್ಟೇಕ್ ಏನು ಕಳಿಸಿರ್ಬೇಕು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಹೇಳ್ಬೇಕು. ಇದೇ ನೋಡ್ರಿ ಇದೊಂದು ಪ್ರಾಬ್ಲಮ್ ಇರ್ತೈತಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ. ಇದೊಂದು ಇರ್ತೈತಿ ಅಲ್ಲಿ ಸ್ವತಃ ನಾವು ಅದನ್ನ ಕೂರಿಯರ್ ಬ್ಯಾಗ್ ಹಾಕಿಸಿ ಬಂದ್ರೆ ಚಲೋ ಇರ್ತಿತ್ತು. ಮಾಡಿದ್ರೆ ಬಿಡೋದು ನಾವು ಅನ್ಕೊಂಡಿವಿ. ಮತ್ತು ಆ್ಯಕ್ಚುಲಿ ಬರೋಕ್ಕೂ ಭಾಳ ಲೇಟ್ ಆತ್ರಿ. 15 ದಿವಸ ಲೇಟ್. 15-20 ದಿವಸ ಆಯ್ತು ನಾವು ಹೋಗಿ ಬರೋಣ. ಅದು ಅವಾಗ ಹೇಳಿದ್ವು ಅದು ಪ್ಲಾಜೋ ನಮ್ಮ ಕಡೆ ಇಲ್ಲ, ನಾವು ಬೇರೆ ಇನ್ನೂ ಮ್ಯಾನುಫ್ಯಾಕ್ಚರಿಂಗ್ ಮಾಡಾಕತ್ತೀವಿ ತಂದಿದ್ದ. ಅದು ಮೋಸ್ಟ್ಲಿ ಇಲ್ಲ ತನ್ಸತ್ತೆ ಅವ್ರ ಕಡೆ. ಅದಕ್ಕೆ ಅವ ಬೇರೆ ಹಾಕಳಿಸ್ಬಿಟ್ಟ ನಡೀತೈತೆ ಬಿಡು ಅಂತೇಳಿ ಫೋನ್ ಹಚ್ಚಿ ಒಂದು ಸ್ವಲ್ಪ ಹೇಳ್ಬೇಕ್ರಿ ಅವರಿಗೆ. ಅದೊಂದು ರಿಟರ್ನ್ ಮಾಡ್ಬೇಕು. ಉಳ್ಕಿದ್ದು ಇಷ್ಟೆಲ್ಲ ಎಲ್ಲ ಫ್ಯಾನ್ಸಿ ಸೀರೆ ಅದಾವ. ಎಲ್ಲ ಇಟ್ಸ್ ಎಲ್ಲ ಫ್ಯಾನ್ಸಿ ಸೀರೆ ಅದಾವೆ. ಒಂದೊಂದು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಾಗ ಇನ್ಸ್ಟಾಗ್ರಾಮ್ ಒಳಗೆ ಆಕೆ ವಿಡಿಯೋ ಮಾಡ್ತಾರಂತ ಅದ್ರ ಬಗ್ಗೆ ಡೀಟೇಲಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡ್ಕೊರಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ಕೊರಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತೈತಿ. ಸ್ವಲ್ಪ ಮೂಡ್ ಅಪ್ಸೆಟ್ ಆತಿಕ್ಕಿಂತ ಪ್ಲಾಜೋ ಸಲುವಾಗಿ ಇರ್ಲಿ ಬಿಡ್ರೆ. ನಾ ಎಷ್ಟೊಂದು ಸೆಲೆಕ್ಟ್ ಮಾಡಿ ಬಂದಿದ್ದೆ ಗೊತ್ತ್ರಿ. ನಿಮಗೆಲ್ಲ ಇಷ್ಟ ಆಗ್ತಿತ್ತು. ಇದು ನೋಡ್ರಿ ಎಷ್ಟು ಬಟ್ಟೆ ಇದದ ನೋಡ್ರಿ. ನಾ ಇದನ್ನೇನು ಸೆಲೆಕ್ಟ್ ಮಾಡಿಲ್ರಿ ಇಂಥ ಕಲರ್ದು. ಅದ್ರೊಳಗ ಕಲರ್ ಬೇರೆ ಬೇರೆ ಬರ್ತಾವ. ಒಟ್ಟು ಸೇಮ ಕಲೆಕ್ಷನ್ ನೋಡ್ರಿ. ಒಟ್ಟು ಇಲ್ಲ ಬೇರೆ ಬೇರೆ ಅದಾವ. 2-3 ಪೀಸ್ ಅದಾವ್ರಿ. ಇಲ್ಲ ಅಂತಲ್ಲ. ಬಟ್ ನಾವು ಸೆಲೆಕ್ಟ್ ಮಾಡಿದ್ರೆ ಕ್ವಾಲಿಟಿ ಬರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಇತ್ತು. ಇದು ಆ ಕ್ವಾಲಿಟಿ ಇಲ್ಲೇ ಇಲ್ಲ. ನಾವು ಸೆಲೆಕ್ಟ್ ಮಾಡಿದಿಲ್ಲ ಪ್ರೀಮಿಯಂ ಕ್ವಾಲಿಟಿ ಇತ್ತು. ಇದು ಕ್ವಾಲಿಟಿನೂ ಸರಿ ಇಲ್ಲ. ನಾವು ಸೆಲೆಕ್ಟ್ ಮಾಡೋ ಡಿಸೈನು ಅಲ್ಲ ಅದು. ಇದು ಏನು ಹಿಂಗ್ ಡಿಸೈನ್ ಒಳಗೆ ಏನು ಇದ್ದಿದ್ದಿಲ್ರಿ. ಅಂಡ್ ಪ್ಲೇನ್ ಇತ್ತು, ಮಸ್ತ್ ಇತ್ತದು ಕೆಳಗೆಲ್ಲ. ಇದು ಅಂತೂ ಕೇಳದ ಹೋಲ್ ಬಿಡ್ರಿ. ಇದ್ರ ಬಗ್ಗೆ ಮಾತಾಡೋದು ಬೇಡ. ನಾವು ಸಿಕ್ಕ ಬರ್ತದೆ ಸುಮ್ಮ ಕಡೆ ಹಾಪ ಸುಮ್ಮ ವಿಚಿತ್ರ. ಈಗ ಪ್ರಾಬ್ಲಮ್ ಏನು ಗೊತ್ತೇನ್ರಿ. ಈಗ ನೋಡ್ರಿ ಫಸ್ಟ್ ಏನಪ್ಪಾ ಅಂದ್ರೆ ಟೈಮ್ ವೇಸ್ಟ್ ಆಗ್ತದೆ. 15-20 ದಿನದೊಳಗೆ ಟೈಮ್ ವೇಸ್ಟ್ ಆಗ್ತದೆ. ಓಕೆ. ಸೆಕೆಂಡ್ ಏನಪ್ಪ ಅಂದ್ರೆ ಈಗ ಬಂದ ಕೂಡಲೇ ಮತ್ತೆ ನಾನು ಎತ್ಕೊಂಡು ಹೋಗಿ ಕೂರಿಯರ್ಗೆ ಹೋಗಿ ಕೊಡ್ಬೇಕು. ಕೂರಿಯರ್ದ ಅವ್ರಿಗೆ ಕಳಿಸ್ಬೇಕು. ಅಲ್ಲಿಂದ ಮತ್ತೆ ಅವ್ರು ಸಿಗ್ಬೇಕು. ಸಿಕ್ಕ ನಂತರ ಅವ್ರು ಬೇಬಿ ನೋಡ್ತಾರೆ ಮಾಲ್ ಅದು ಕರೆಕ್ಟ್ ಐತಿಲ್ಲ ನೋಡಿ ಅವ್ರ ಕಡೆ ಇತ್ತಪ್ಪ ಕಳಿಸ್ತಾರೆ. ಇಲ್ಲಪ್ಪ ರಿಫಂಡ್ ಆಪ್ಷನ್ ಐತಿಲ್ಲ ಅದನ್ನೂ ಗೊತ್ತಿಲ್ಲ. ಸೊ ಸುಮ್ಮನೆ ಹೆಡ್ಡೇಕ್ರಿ ಇದೆಲ್ಲ ಆಗತ್ತೆ. ಏನು ಮಾಡಕ್ಕೆ ಬರಲ್ಲ. ಬಿಸ್ನೆಸ್ ಅಂದಮೇಲೆ ಇದೆಲ್ಲ ಆಗೋದೆ. ಸೊ ಫಸ್ಟ್ ಟೈಮ್ ಗೊತ್ತಾದಲ್ರಿ ನಮಗೆ. ನೆಕ್ಸ್ಟ್ ಟೈಮ್ ಏನು ಮಾಡ್ತೀವಪ್ಪ ಅಂದ್ರೆ ಸೀದಾ ಅವ್ರ ಕಡೆ ಹೋಗುದಿಲ್ಲ. ಈಗ ಬೇರೆ ಕಡೆ ಹೋಗ್ತೀವಿ. ಹೋಗಿ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಮುಂದೆ ನಿಂತ ಬಾಕ್ಸ್ ಒಳಗೆ ಎಲ್ಲ ಪ್ಯಾಕ್ ನಾವು ಏನು ಸೆಲೆಕ್ಟ್ ಮಾಡೋದೆಲ್ಲ ಹಾಕಿಸಿ ಅಲ್ಲಿ ಆನಂತರ ಬರ್ತೀವಿ. ಅಲ್ಲಿವ್ರಿಗೆ ನಾವು ಬಿಡೋದಿಲ್ಲ. ಯಾಕಲೆ ಹಂಗೆ ಮಾಡ್ಬೇಕು. ಸುಮ್ಮ ಅವ್ರಿಗೆ ನಂಬ್ಕೊಂಡು ಕೊಟ್ಟೆ ಅಂದ್ರೆ ಹಿಂಗಾಗತ್ರಿ. ಇನ್ನೂ ಚಲೋ ರೀ. ಇವ್ರು ಇನ್ನೂ ಬೇರೆ ಕಡೆ ಕೆಲವೊಂದಿಷ್ಟು ಅಂಗಡಿದವ್ರು ಅದಾರ. ಅವ್ರದ್ದು ಮಾಲ್ ನೋಡ್ರಿ ಹೆಂಗೆ ನಮ್ಗೆ ಡಿಫ್ರೆಂಟ್ ಬೇರೆ ಗೊತ್ತಲ್ಲ. ಬೇರೆಯವರು ಹಂಗೆ ಮಾಡ್ತಾರೆ. ನಾವು ಸೆಲೆಕ್ಟ್ ಮಾಡಿರ್ತೀವಿ ಬೇರೆ ಕ್ವಾಲಿಟಿ, ಅವ್ರು ಕಳಿಸೋದು ಬೇರೆ ಕ್ವಾಲಿಟಿ ಕಳಿಸ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಇವ್ರು ದೂರ ಇರ್ತಾರೆ. ಇವ್ರೇನು ಚಂತನ ಬರೋದಿಲ್ಲ. ಅದು ಯೂಸ್ ಮಾಡ್ಕೋತಾರೆ ಅನ್ಕೋತಾರೆ ಇವ್ರು. ಹಾಗಾಗಿ ಅವ್ರು ಭಾಳ ಹಿಂಗೆ ಸ್ಕ್ಯಾಮು ಭಾಳ ಆಗ್ತಾವೆ ಅಲ್ಲಿ ಎಲ್ಲ ಕಡೆ. ಎಲ್ಲ ಮಾರ್ಕೆಟ್ ಪ್ಲೇಸ್ ಹಂಗೆ ಇರ್ತೈತ್ರಿ. ಸ್ವಲ್ಪ ನಾವೇ ಸ್ವಲ್ಪ ಹುಷಾರಾಗಿ ಹೋಗಿ ನೋಡಿ ಎಲ್ಲ ತೊಗೊಂಡ್ಬರ್ಬೇಕಾಗತ್ತೆ. ಬಟ್ ಮಿಕ್ಕಿದೆಲ್ಲ ಸೀರೆ ನಾವು ಸೆಲೆಕ್ಟ್ ಮಾಡಿ ಎಲ್ಲ ಪ್ರಾಪರ್ ಅವೇ ಅದಾವೆ. ಏನು ಇದ್ರೊಳಗೆ ಏನು ಮಿಸ್ಟೇಕ್ ಇಲ್ಲ. ನಾವು ಯಾವ್ಯಾವ ಸೆಲೆಕ್ಟ್ ಮಾಡಿ ಅವೇ ಬಂದವು. ಸೊ ಜಸ್ಟ್ ಅದೊಂದೇ ಪ್ಲಾಜೋ ಒಂದೇ ಸ್ವಲ್ಪ ಡಿಫ್ರೆಂಟ್ ಕಳ್ಸ್ಯಾರ. ಹಿಂಗೆ ಕೂತಿ ಬಿಡು ಹೋಗ್ಲಿ. ಮತ್ತೆ ಕಳಿಸಿದ್ರೆ ಆಗ್ತದ ರಿಟರ್ನ್ ಮಾಡೋದು. ಅಲ್ರಿ ಅವ್ರಿಗೂ ಪ್ರಾಬ್ಲಮ್ ನಮಗೂ ಪ್ರಾಬ್ಲಮ್. ಇನ್ನೊಂದ್ಸತಿ ಕೆಲಸ ತಮ್ಗ ಬೀಳ್ತೈತಿ.
ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವ್ರದ್ದು ಏನು ಹಿಂಗೆ ಅವ್ರದ್ದು ಹಿಂಗೆ ನಡೆದಿದೆ, ಅವ್ರಿಗೆ ಗೊತ್ತಿರ್ತೈತಿ, ಅವ್ರಿಗೆ ಪ್ರಾಬ್ಲಮ್ ಅಲ್ಲದು, ಅವ್ರಿಗೆಲ್ಲ ಗೊತ್ತಿರ್ತೈತಿ ರೀ. ಅದೆಲ್ಲ ಅವ್ರಿಗೇನು ಆಟ ಇಲ್ಲ, ಯಾವ್ದು ಕಳಿಸ್ಬೇಕು ಕಳ್ಸ್ಯಾರ. ಆ್ಯಕ್ಚುಲಿ ನಾವು ಸೆಲೆಕ್ಟ್ ಮಾಡಿರೋ ಒಂದು ಕ್ವಾಲಿಟಿನೂ ಚಲೋ ಐತ್ರಿ, ಮತ್ತು ರೊಕ್ಕನೂ ಜಾಸ್ತಿ ಇತ್ತು. ಇದು ನಾವು ಏನು ಸೆಲೆಕ್ಟ್ ಮಾಡಿಲ್ಲ, ಅದ್ರ ರೊಕ್ಕದ ವ್ಯಾಲ್ಯೂ ಇಲ್ಲೇ ಅದ್ರ ತಕ್ಕಂತ ವ್ಯಾಲ್ಯೂ ಇಲ್ಲೇ ಇರೋದು. ಪ್ರಾಡಕ್ಟ್ ಬೇರೆ ಭಾಳ ಹಲ್ಕ ಐತಿ, ಅರ್ಬಿ ಕಳ್ಸ್ಯಾರ. ನಾ ಅಂತದ್ದು ಸೆಲೆಕ್ಟೇ ಮಾಡಿಲ್ಲ. ಯಾಕೆ ನಾವು ಹೆಂಗೆ ಸೆಲೆಕ್ಟ್ ಮಾಡ್ದೆ ಗೊತ್ತೇನ್ರಿ, ಬೇಕಾದ್ರೆ ಒಂದು 2 ಮಂದಿ ಕಸ್ಟಮರ್ ಕಡಿಮೆ ತೊಗೊಳ್ಳಿ, ಆದ್ರೆ ಯಾರು ತಗೋತಾರಲ್ಲ ಅದು ವರ್ತ್ ಅನಿಸ್ಬೇಕು ಅವ್ರಿಗೆ. ಅವ್ರೇನು ಒಂದು ಪ್ರತಿಯೊಂದು ರೂಪಾಯಿನ ಅದ್ರಾಗ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅದು ಹೌದಪ್ಪ ರೊಕ್ಕ ಕೊಟ್ಟಿದ್ದು ವರ್ತ್ ಐತೆ ಅನಿಸ್ಬೇಕು, ನಾವು ಅಂತ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಸುಮ್ಮನೆ ಹಿಂಗೆ ಯಾವ್ಯಾವ ಸುಮ್ಮನೆ ತೊಗೊಂಡು ಬರೋದಿಲ್ಲ. ಸೊ ನಾವು ಸೆಲೆಕ್ಟ್ ಮಾಡಿರೋದು ಬೇರೆ ಇರುತ್ತೆ, ಇದು ಬೇರೆ. ಓಕೆ, ಸೊ ಇದೆಲ್ಲ ಈ ವಿಡಿಯೋಸಿಗೆ ಬರ್ತಾವೆ ನಿಮಗೆ. ಇನ್ಸ್ಟಾಗ್ರಾಮ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲಪ್ಪ ಅಂತಂದ್ರೆ ಹೋಗಿ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿರಿ. ಡೀಟೇಲಾಗಿ ಈ ವಿಡಿಯೋ ಮಾಡ್ತಿರ್ತಲ್ಲ ಅದ್ರೊಳಗೆ ನೋಡ್ಬೋದು. ಹಂಗೆ ನಮ್ಮ ವೆಬ್ಸೈಟ್ ಐತಿ, ವೆಬ್ಸೈಟ್ ಹೋಗಿ ಚೆಕ್ಔಟ್ ಮಾಡಿರಿ. ಅದ್ರೊಳಗೂ ಕೂಡ ಭಾಳ ಜಲ್ದಿ ಅಪ್ಲೋಡ್ ಮಾಡ್ತಿರುತ್ತೆ. ಬಿಟ್ಟು ಅಲ್ಲಿ ನಿಮ್ಗೆ ಸಿಗ್ತಿರ್ತಾವೆ, ಅದನ್ನ ಹೋಗಿ ಫಾಲೋ ಮಾಡ್ಬೋದು. ಸೊ ಅಷ್ಟೇ, ಈಗ ಸ್ವಲ್ಪ ಹೇಳಕ್ಕೆ ಈಗ ಮೂಡ್ಲಿಕ್ಕಿಂದ ಕರೆ ನನಗೆ ಏನೋ ಹಿಂದಿ ಮಾತಾಡಕ್ ಬಂದಿತ್ತು, ಹಚ್ಚಿ ತೊಳೆದ ಬಿಡ್ತಿದ್ನಿ ಅವ್ರನ್ರಿ. ನನಗೆ ಮಾತಾಡಕ್ ಒಂದು ಬರೋದಲ್ರಿ, ಪಟ ವರ್ಡ್ಸ್ ಗೊತ್ತಾಗಂಗಿಲ್ರಿ. ಆಕಿ ಯಾರು ಸಿಗ್ತಾರೋ ಅವ್ರಿಗೆ ಒಟ್ರಿಗೆ ಬೈಬೇಕಂತ ಮಾಡೀನ್ರಿ. ಎಂತ ಹೊಲಸದಾರ ಗೊತ್ತ್ರಿ, ಆತಿರ್ತಾವಲ್ಲ ಅವು, ನೀ ಅನ್ಕೊಂಡಿರ್ತಿಂಗ ಆತಿರ್ತಾವು. ಅಲ್ರಿ ಇಷ್ಟು ಅಮೌಂಟ್ ಹಾಕಿರ್ತೀವಿ ಅಂದ್ಮೇಲೆ ಕರೆಕ್ಟ್ ಪ್ರಾಪರ್ ಕಳ್ಸೋದಿರ್ತೈತಿಲ್ಲ, ಅದ್ಯಾಕ ಎಕ್ಸ್ಚೇಂಜ್ ಹೇಳ್ಬೇಕು. ಅವು ಇಲ್ಲ ರೀ ಸ್ಟಾಕ್ಸ್ ಖಾಲಿ ಆಗ್ಯಾವ, ನಿಮ್ಗೆ ಹಾಕ್ಲೇ ಬೇಡ ಅಂತ. ಬ್ಯಾಡ ಅಂದ್ರೆ ನಾವು ಬ್ಯಾಡ ಅಂತಿದ್ವಿಲ್ಲ, ಎಷ್ಟು ದಿಮಾಕ್ ಮಾಡ್ತಾರ ನೋಡ್ರಿ. ನಮ್ಗೆ ಹೇಳಾರ್ದಿರ್ಲಾರ್ದ ಹಾಕಿ ಕಳಿಸ್ತಾರ. ಫೋಟೋ ಹೊಡೆದ್ರೆ ನೋಡ್ರಿ ಸರ್ ಹಿಂಗ ಅದಾವು, ನಮ್ ಕಡೆ ಸ್ಟಾಕ್ಸ್ ಖಾಲಿ ಆಗ್ಯಾವ, ನಾವು ಬೇರೆ ಪ್ರಾಡಕ್ಟ್ ಹಿಂಗ್ ಹಾಕ್ತಿವಿ, ಹಿಂಗ ವಾಟ್ಸಪ್ದಾಗ ಹಿಂಗ್ ಫೋಟೋ ಹೊಡೆದು ಹಾಕ್ತಿವಿ ನೋಡ್ರಿ, ನಿಮ್ಗೆ ಇಷ್ಟ ಆದ್ರೆ ಹಾಕೋರಿ, ಬ್ಯಾಡ ಅಂದ್ರೆ ನಾ ವಾಪಸ್ ದುಡ್ಡು ಕೊಡ್ತೀನಿ ಅಂತ ಹೇಳಕ್ ಬರ್ಬೇಕಿಲ್ಲ. ಒಟ್ಟು ರೊಕ್ಕ ಮಾಡಕ್ ಕೂತಾವ್ರಿ ಮಂದಿ. ಮತ್ತೆಲ್ಲ ಹಂಗಲ್ಲ ಮಾಡ್ಲಿ ಬಿಡು ರೊಕ್ಕ, ಬಟ್ ಹಿಂಗೆ ಮೋಸ ಮಾಡಕ್ ಹೋಗ್ಬಾರ್ದ್ರಿ. ಹೇಳ್ಬೇಕು ಏನ್ ನಡೀತಿದ್ ಬಿಡು, ಯಾರು ಕೇಳೋದಿಲ್ಲ, ಹೋದ್ ಮುಟ್ಟಿದ ನಂತರ ಆಮೇಲೆ ನೋಡ್ಕೊಳ್ಳೋಮು, ಈ ಮೈಂಡ್ ಸೆಟ್ ಇಟ್ಕೊಳಕ್ ಹೋಗ್ಬಾರ್ದ್ರಿ. ಏನೋ ಒಂದು ಹೌದಪ್ಪ ಇಲ್ರಿ ಸರ್ ನಮ್ಮ ಕಡೆ ಸ್ಟಾಕ್ ಮುಗಿದಾವು, ನೀವು ಬೇಕಾದ್ರೆ ನಾವು ಬೇರೆ ಕೊಡ್ತೀವಿ, ಇಲ್ಲಾಂದ್ರೆ ವೇಟ್ ಮಾಡ್ರಿ ಅಂತ ಹೇಳ್ಬೇಕು. ಯಾಕಂದ್ರೆ ನಾವು ಆಲ್ರೆಡಿ ದುಡ್ಡು ಪೇ ಮಾಡಿ ಬಂದಿದ್ದಾರೆ. ಅದಕ್ಕೆ ಅವ್ರದ್ದೇನ ಕೈಯಿಂದ ಮತ್ತೆ ಒಳ್ಳೆ ರೊಕ್ಕ ಯಾವುದೇ ಬಿಸ್ನೆಸ್ ಆಗಲಿ ಅವ್ರೇನು ಮಾಡ್ಕೊಳ್ಳೋದು ಗೊತ್ತೇನ್ರಿ, ಆದಷ್ಟು ರೊಕ್ಕ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಅವ್ರ ಕೈಯಿಂದ ಮತ್ತೆ ಒಳಗೆ ಕೊಡೋದಿಲ್ಲ ಅವ್ರು. ಸೊ ಅದು ಒಂದು ಇಂಟೆನ್ಷನ್ ಏನು ಮಾಡಿರ್ತಾರೆ ಅಂದ್ರೆ ಅವ್ರು ಯಾವ ರೀತಿ ಕಳಿಸಿ ಬಿಡ್ತಾರೆ. ಆನಂತರ ಮುಂದೆ ನೆಕ್ಸ್ಟ್ ಟೈಮ್ ನೋಡಿದ್ರೆ ಆತ್ಬಿಡು ಅಂತೇಳಿ. ಮತ್ತು ಇನ್ನೊಂದು ಭಾಳ ಮಿಸ್ಟೇಕು ಮಾಡ್ತಾರೆ ಕೆಲವೊಬ್ರು, ಎದಕ್ಕಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ಕಸ್ಟಮರ್ ಬರಲಿ ಅಂತೇಳಿ. ಈಗ ನೆಕ್ಸ್ಟ್ ಟೈಮ್ ಇದು ನಾವು ತೊಗೊಂಡು ಹೋಗ್ತೀವಿ ಅವ್ರ ಕಡೆ ಹೋದಾಗ ಮತ್ತೊಂದು ನಾಲ್ಕು ಬೇರೆ ಪ್ರಾಡಕ್ಟ್ ತೊಗೋತಾರ ಅಂತ ಅನ್ಕೊಂಡು ಹಿಂಗೆ ಬೇಕಂತ ಮಿಸ್ಟೇಕ್ ಮಾಡೋರು ಭಾಳ ಮಂದಿ ಇದ್ದಾರೆ. ಇದನ್ನು ತಲೆಗಿಟ್ಟಕೋರು, ನೀವು ಏನಾರು ಮಾಡಬೇಕಪ್ಪ ಅನ್ಕೊಂಡ್ರೆ ಹಿಂಗೂ ಭಾಳ ಮಂದಿ ಇರ್ತಾರೆ. ಇದು ತಪ್ಪದು. ಎನಿವೇ, ಸೊ ಎಸ್, ಎಲ್ಲ ಮಸ್ತ್ ಎಲ್ಲ ಫ್ಯಾನ್ಸಿ ಸೀರೆ ಸೆಲೆಕ್ಟ್ ಮಾಡ್ಯಾಳ್ರಿ ಈ ಸಲ. ಎಲ್ಲ ಆಕಿಂದ ಬಿಸ್ನೆಸ್ ಐತಿ, ಆಕಿನ ಸೆಲೆಕ್ಟ್ ಮಾಡ್ಯಾಳ. ಪಟ ಇದ್ರ ಮ್ಯಾಗ ವಿಡಿಯೋಸ್ ಬರ್ತಾವ, ಆರ್ಡರ್ ಮಾಡ್ರಿ, ನಮಗೂ ಸ್ವಲ್ಪ ಹೆಲ್ಪ್ ಆಗೈತ್ರಿ. ನೋಡ್ರಿ ಎಷ್ಟೊಂದು ಚಂದ ಅದಾವ ಗೊತ್ತ್ರಿ. ಫಸ್ಟ್ ಟೈಮ್ ಇವೆಲ್ಲ ನಾ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೆ. ನಮ್ಮ ಮಮ್ಮಿ ಜೊತೆ ಇದ್ದಾಗ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡ್ತಿದ್ರೆ, ಈಗ ನಾನು ಬಿಸ್ನೆಸ್ ನಾನು ಸೆಲೆಕ್ಟ್ ಮಾಡ್ತೀನಿ ಎಲ್ಲ ಸೀರೆಗಳು. ಭಾರಿ ಜೋರಾದಪ್ಪ, ಖುಷಿ ರೀ. ನೋಡ್ರಿ ಮಸ್ತ್ ಸೀರೆ ಅದಾವು. ಈಗ ನಾನು ನಿಮ್ಗೆ ಸೀರೆ ತೋರ್ಸತ್ತಿಲ್ಲ, ಬೇಕಂತ ನಿಮಗೆಲ್ಲ ಡೀಟೇಲ್ಸ್ ಸೀರೆ ಸಿಗುತ್ತೆ. ಸೀರೆ ಇನ್ಸ್ಟಾಗ್ರಾಮ್ದಾಗ ಬರ್ತಾವ, ನೋಡೋರಂತ್ರಿ ಫುಲ್ ಓಪನ್ ಮಾಡಿ ನಿಮಗೆ ಇಷ್ಟ ಆಗೋಂಗೆ ತೋರಿಸ್ತೀನಂತೆ. ಅವಾಗ ನೀವು ಬೈ ಮಾಡಿ ನಮ್ಮ ಸೀರೆಗಳೆಲ್ಲ ಎಲ್ಲ ಫ್ಯಾನ್ಸಿ ಸ್ಯಾರಿ ತರ್ಸೀನಿ ಈ ಸತಿ. ಇದು ಒಂದು ಪ್ರಾಬ್ಲಮ್ ಆಗ್ಬಿಡ್ರಿ, ಅದನ್ನು ಎಕ್ಸ್ಚೇಂಜ್ ಮಾಡಿಸ್ತೀನಿ ಅಂತ.